ಅಮೇಥಿನಲ್ಲಿ ರಾಹುಲ್ ಗಾಂಧಿ ಸ್ಪರ್ಧಿಸಲ್ಲ ಯಾವನಿಗೆ ಗೊತ್ತು? ಅವ್ರ ಬ್ರೈನೊಳಗೆ ಕೈ ಹಾಕೊಂಬಿಟ್ಟು ಕೇಳ್ಕೊಂಬರಕ್ಕಾಗತ್ತಾ? ನಾನೋಗಿ ವಯನಾಡು ಚುನಾವಣೆ ಆದಮೇಲೆ ತೀರ್ಮಾನ ಮಾಡ್ತಾರಂತೆ. ಅದು ರಾಂಗ್. ಅದು ಯಾಕಂದರೆ ವಯನಾಡು ಜನಕ್ಕೆ ಗೊತ್ತಾಗಬೇಕು. ಒಂದು ವೇಳೆ ಅವ್ರು ಅಮೇಥಿಲೂ ಸ್ಪರ್ಧೆ ಮಾಡಿ ಗೆದ್ಬಿಟ್ರು ಅಂತ ಇಟ್ಕೊಳ್ಳೋಣಪ್ಪ, ಆಗ ಯಾವ್ದು ಇಟ್ಕೋತಾರೆ? ವಯನಾಡವರು ಕೈ ಕೊಡ್ತಾರ, ಅಮೇಥಿನ ಬಿಸಾಕ್ತಾರ. ಹಾಗಾಗಿ ಕ್ಷೇತ್ರದ ಜನರಿಗೆ ಒಂದು ಅರಿವು ಇರಬೇಕು. ಈ ಎರಡೆರಡು ಕಡೆ ಕಂಟೆಸ್ಟ್ ಮಾಡೋರಿಗೆ ಇದೊಂದು ಕಂಡೀಷನ್ ಹಾಕ್ಬಿಡ್ಬೇಕು. ಏನಂತ ಸರ್? ಯಾವುದನ್ನು ಉಳಿಸ್ಕೊತೀವಿ ಅಂತ ಹೇಳ್ಬೇಕು ಮೊದಲೇ ಅಂತ ಜನ. ಅವಶ್ಯಕತೆ ಇಲ್ವಲ್ಲ ಸರ್? ಅದಕ್ಕೆ ಮತ್ತೆ ಹೆಂಗದು ಏನೋ ಅವ್ರು ಇಷ್ಟ ಮಾಡಲಿ. ಈಗ ಮಧ್ಯೆ BJP 10ನೇ ಪಟ್ಟಿ ಕೊಟ್ಟಿದೆ, ಅದರಲ್ಲಿ ಭಾಳ ಜನಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಆದರೆ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರ ಪುತ್ರ ನೀರಜ್ ಉತ್ತರ ಪ್ರದೇಶದ ಬಲಿಯಾಯಿಂದ ಸ್ಪರ್ಧಿಸ್ತಾರೆ. ಅಲ್ಲೇ ಅವ್ರ ತಂದೆನೂ ಸ್ಪರ್ಧೆ ಮಾಡ್ತಾ ಇದ್ದಿದ್ದ ಜಾಗ. ಬಂಗಾಳದ ಅಸನ್ಸೋಲ್ನಲ್ಲಿ SS ಅಹ್ಲುವಾಲಿಯಾ ಅವ್ರನ್ನ ಇಳಿಸಿದ್ದಾರೆ. ಈ ಮಧ್ಯೆ ಮೋದಿ ಸರ್ಕಾರದ ಸಂವಿಧಾನ ಬದಲಿಸೋ ಕೆಲಸ ಆಗಲ್ರಿ, ಆದರೆ ನಾನೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ರಾಮದಾಸ್ ಅಟಾವಳೆ. ಅದು ಆಗಲ್ರಪ್ಪ ಅಂತ ಯಾರು ಹೇಳಿದ್ರು ನೀವು ಯಾರು ಕೇಳಲ್ಲ. ಬದಲಾಯಿಸುತ್ತಾರೆ ಅಂತೀರಿ, ಯಾವ ಬದಲಾಯಿಸೋಕ್ಕೂ ಆಗಲ್ಲ, ಯಾವನ ಕೈಲೂ ಆಗಲ್ಲ. ನಾನು ಹೇಳೋದು ಈಗಾಗಿರೋ ಹಂಗೆ ತಿದ್ದುಪಡಿಗಳು ಯಾವ್ಯಾವ ಆಗತ್ವೇನೋ ಗೊತ್ತಿಲ್ಲ. ಅದು ಏನು ಒಮ್ಮತ ಇದ್ದರೆ ಅಷ್ಟೇ ಸುದ್ದಿ, ಇನ್ನೇನಿಲ್ಲ ರಾಹುಲ್ ಗಾಂಧಿದು ಇವತ್ತು. ಲೋಕಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ತಮಿಳುನಾಡಿನ 39 ಸ್ಥಾನಗಳಿಗೆ ಮತದಾನ ನಡೆಯುತ್ತೆ. ಪ್ರಧಾನಿ ಮೋದಿ ಅವರು ತಮಿಳುನಾಡಿನ ದಂಡಯಾತ್ರೆಯನ್ನು ಆರಂಭ ಮಾಡಿದ್ದಾರೆ. ಕಾಂಗ್ರೆಸ್ DMK ಪಕ್ಷಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ವೆಲ್ಲೂರಿನಲ್ಲಿ ರ್ಯಾಲಿ ನಡೆಸಿ ಮೋದಿ ಭ್ರಷ್ಟಾಚಾರ ನಡೆಸೋ ಕಾಪಿರೈಟ್ ಅನ್ನ DMK ಪಡೆದುಕೊಂಡಿದೆ. ಕಾಂಗ್ರೆಸ್ DMK ಕಪಟ ನಾಟಕವನ್ನ ಇಂದು ಇಡೀ ದೇಶ ನೋಡ್ತಾ ಇದೆ. ಕಚ್ಚಾತೀವು ವಿಚಾರದಲ್ಲಿ, ಭಾರತೀಯ ಮೀನುಗಾರರ ಬಂಧನ ವಿಚಾರದಲ್ಲಿ ಕಾಂಗ್ರೆಸ್ ಮೌನವಾಗಿ ಶರಣಾಗಿರೋದಕ್ಕೆ ಇದು ಸಾಕ್ಷಿ ಅಂತ ಮೋದಿ ಹೇಳಿದ್ದಾರೆ. ಅರೆಸ್ಟ್ ಆಗಿರೋ ಭಾರತೀಯ ಮೀನುಗಾರರನ್ನ ನಾವು ಸುರಕ್ಷಿತವಾಗಿ ವಾಪಸ್ ಕರೆತರ್ತೀವಿ. ಗಲ್ಲು ಶಿಕ್ಷೆಗೆ ಗುರಿಯಾಗಿರುವವರನ್ನ ಸಜೀವವಾಗಿ ಬಿಡಿಸಿಕೊಂಡು ಬರ್ತೀವಿ. ಅವರ ಕುಟುಂಬಗಳ ರಕ್ಷಣೆ ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಬಿಜೆಪಿ ಮತ್ತೊಮ್ಮೆ ಗೆದ್ರೆ ದೇಶದ ರಾಜಧಾನಿ ನಾಗ್ಪುರ ಆಗುತ್ತೆ ಅಂತ ನಟ ಕಮಲ್ ಹಾಸನ್ ಹೇಳಿಕೆಗೆ ಅಣ್ಣಾಮಲೈ ಗರಂ ಆಗಿ ಅವ್ರ ಮೆದುಳು ಸರಿ ಇದೆಯಾ ಅಂತ ಗರಂ ಆಗಿದ್ದಾರೆ. ಇನ್ನು ಕಡಲೂರು PMK ಅಭ್ಯರ್ಥಿ ಗೆಲ್ತಾರೆ ಅಂತ ಭವಿಷ್ಯ ಹೇಳಿದಂತಹ ಗಿಣೀಶ್ ಶಾಸ್ತ್ರದವರನ್ನ ಪೊಲೀಸರು ಬಂಧಿಸಿದ್ದಾರೆ. DMKಯ ದ್ವೇಷ ರಾಜಕೀಯ ಇದು ಅಂತ PMKಯ ಅನ್ಬುಮಣಿಯವರು ಹೇಳ್ಕೊಂಡಿದ್ದಾರೆ. ಈಗ ಆ ಗಿಣೀಶ್ ಶಾಸ್ತ್ರದವ್ರನ್ನ ಬಂಧಿಸಿದ್ರಲ್ಲಪ್ಪ, ಸರ್ ಗಿಣಿನೇನು ಮಾಡೋದು? ಈಗ ಅಪರಾಧಿ ಯಾರು? ಹೇಳಿದ್ದ ಗಿಣಿ ಅಪರಾಧಿಯೋ ಅಥವಾ ಆರೋಪಿ ಆಗಬೇಕಾ? ಹೇಳಿಸಿದವರು ಆಗಬೇಕಾ? ಈಗ ಮರ್ಡರ್ ಆಗ್ಬಿಡುತ್ತೆ. ಅವ್ರು ಹೇಳ್ಕೊಟ್ಟ ಸಾರ್ ಅಂತಾರೆ. ಸರಿ, ನೀನು ಯಾಕೆ ಮಾಡಿದೆ ಅಂತ ಅವನಂತಾನೆ ತಾನೇ A1 ಮಾಡೋದು. ಈಗ ಗಿಣಿನೇನು ಮಾಡೋಣ? ಗಿಣಿ ಆಲ್ರೆಡಿ ಬಂದಿ ಆಗಿದೆಯಲ್ಲ ಸರ್. ಆಯ್ತು, ಈಗ ಅದನ್ನು ಫರ್ದರ್ ಬಂದು ಏನು ಮಾಡ್ತೀರಿ? ಕಾನೂನು ಪ್ರಕಾರ ಭಾಳ ಮೋಸ ಇದು. ಇನ್ನು ಈ ಕಮಲಾ ಹಾಸನ್ ಕತೆ. ಈ ಕಮಲಾ ಹಾಸನ್ ಬೇಸಿಕಲಿ ಈಸ್ ಬ್ಲೈಂಡೆಡ್ ಬೈ ತನ್ನ ಬಿಲೀಫ್ಸ್ ಆಫ್ ಐಡಿಯಾಲಜಿಕಲ್ ಇದು ದ್ವೇಷ ಮತ್ತು ಕುರುಡಾಗೋಗಿದೆ. ಹಂಗಂತೆ ಯಾವನಾದರೂ ನಾಗ್ಪುರನ ಕ್ಯಾಪಿಟಲ್ ಮಾಡೋಕ್ಕಾಗತ್ತಾ? ಕಾಮನ್ ಸೆನ್ಸ್ ಅನ್ನೋದೊಂದು ಇರಬೇಕಾ ಇರಬಾರ್ದ? ಏನೋ ಹೇಳೋ ಬರದಲ್ಲಿ ಯಾವುದನ್ನು ಹೇಳೋದು, ಸುಮ್ಮನೆ ಬಿಡ್ತಾ ಇರ್ತಾರೆ. ಇವ್ರ ಬಗ್ಗೆ ಎಲ್ಲ ಭಾಳ ಜನಕ್ಕೆ ಭಾಳ ಒಳ್ಳೊಳ್ಳೆ ಅಭಿಪ್ರಾಯಗಳಿರ್ತವೆ, ಹಲವಾರು ರೀಸನ್ಸ್ಗೆ ಕಳ್ಕೋತಾ ಹೋಗ್ತಾರೆ. ಈ ಥರ ನೀವು ಅಪೋಸ್ ಮಾಡಿ ಮೋದಿನ, ಅದು ಬೇರೆ, ಲಾಜಿಕ್ ಆಗಿರ್ಬೋದು, ಅದು ಬೇರೆ, ಅದು ಅಲ್ವಾ? ಮತ್ತು ಏನ್ರಪ್ಪ ಸುಮ್ಮನೆ ಬಿಡ್ತಿರ್ತೀರಿ ಎಲ್ಲರೂ. ಇರಲಿ. ಆಮೇಲೆ ಅಬಕಾರಿ ಕೇಸಲ್ಲಿ ಸಿಕ್ಕಾಕೊಂಡ್ರು ಅರವಿಂದ್ ಕೇಜ್ರಿವಾಲ್ ತಿಹಾರ್ ಜೈಲು ಸೇರಿದ ಮೇಲೆ ಆಮ್ ಆದ್ಮಿ ಪಕ್ಷದೊಂದು ಸ್ವಲ್ಪ ಸಮಸ್ಯೆ ಆದಂಗಿದೆ. ಅವ್ರು ಶ್ರೀಮತಿಯವರು ಪಕ್ಷ ಒಟ್ಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ, ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಸಮಾಜ ಕಲ್ಯಾಣ ಮಂತ್ರಿ ಸಚಿವ ರಾಜ್ಕುಮಾರ್ ಆನಂದ್ ಅವರು ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಯಾಕೆಂದರೆ ಅದು ದಲಿತರ ವಿರೋಧಿ ಆಗ್ಬಿಟ್ಟಿದೆ, ನಮ್ಮ ಪಕ್ಷ ಸರಿ ಇಲ್ಲ ನನಗೆ ಅಂತ ಅವ್ರು ಹೇಳಿದ್ದಾರೆ. ಈ ಮಧ್ಯೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ನೀವು 4 ಮೀಟಿಂಗು 5 ಮೀಟಿಂಗ್ ಮಾಡ್ಕೊಳ್ಳಲ್ಲ, ಆಫೀಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅವ್ರಿಗೆ. ಪ್ಲಸ್ ಜೈಲಧಿಕಾರಿಗಳ ಪ್ರಕಾರ ಅರವಿಂದ್ ಕೇಜ್ರಿವಾಲ್ದು 1 kg ತೂಕ ಜಾಸ್ತಿ ಆಗ್ಬಿಟ್ಟಿದೆಯಂತೆ. ಜೈಲಧಿಕಾರಿಗಳ ಪ್ರಕಾರ ಅದು ಯಾರೋ ಹೇಳಿದ್ರು 4 kg ಬಿದ್ದೋಗಿದೆ ಅಂತ ಸಚಿವರು ಹೇಳಿದ್ರು. ಓಕೆ. ಅರವಿಂದ್ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟ್ನ ಮೇಲ್ಮನೆ ತೀರ್ಪಿನ ಪ್ರಶ್ನೆ ಮಾಡಿ ತೀರ್ಪನ್ನು. ಆದರೆ ಸುಪ್ರೀಂ ಕೋರ್ಟು ನಿರ್ದಿಷ್ಟವಾಗಿ ಇಂಥ ದಿನಾಂಕವೇ ನಾವು ಇದನ್ನು ವಿಚಾರಣೆ ಮಾಡ್ತೀವಿ ಅಂತ ಕೊಡೋಕ್ಕೆ ಒಪ್ಪಿಲ್ಲ. ಹಾಗಾಗಿ ಗೊತ್ತಿಲ್ಲ ಈ ಮುಂದೆ ಏನಾಗುತ್ತೋ ಏನೋ. ಲೆಟ್ ಅಸ್ ಸಿ ಮುಂದೆ ಏನಾಗುತ್ತೆ ಅಂತ. ಇನ್ನು ಪತಂಜಲಿ ಉತ್ಪನ್ನಗಳ ವಿಚಾರದಲ್ಲಿ ಜನರ ಹಾದಿ ತಪ್ಪಿಸುವ ಸುಳ್ಳು ಜಾಹೀರಾತು ನೀಡಿದ ಕೇಸ್ನಲ್ಲಿ ಬಾಬಾ ರಾಮದೇವ್ ಸುಪ್ರೀಂ ಕೋರ್ಟ್ ಇವರನ್ನ ಕ್ಲಾಸ್ ತೆಗೆದುಕೊಂಡಿದೆ. ಬೇಷರತ್ ಕ್ಷಮಾಪಣೆಯನ್ನು ಕೋರಿ ಸಲ್ಲಿಸಿದಂತಹ ಅಫಿಡವಿಟ್ ಅನ್ನ ನ್ಯಾಯಪೀಠ ತಳ್ಳಹಾಕಿದೆ. ಕ್ಷಮೆಯು ಕೇವಲ ಕಾಗದದ ಮೇಲಿದೆ, ಇದನ್ನು ನಾವು ಒಪ್ಪಿಕೊಳ್ಳಿಕ್ಕೆ ನಿರಾಕರಿಸ್ತೀವಿ. ಈ ಕೇಸ್ನಲ್ಲಿ ನಾವು ಉದಾರವಾಗಿರಲು ಬಯಸಲ್ಲ ಅಂತ ಹೇಳಿದೆ. ಈ ವಿಚಾರದಲ್ಲಿ ಕೇಂದ್ರದ ಉತ್ತರವೂ ಕೂಡ ತೃಪ್ತಿಕರವಾಗಿಲ್ಲ ಅಂತ ಕೋರ್ಟ್ ಅಸಮಾಧಾನವನ್ನು ಹೊರಹಾಕಿದೆ. ಜೊತೆಗೆ ಉತ್ತರಾಖಂಡ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ. ಈ ಪ್ರಕರಣ ಸಂಬಂಧ ಏಪ್ರಿಲ್ 16ಕ್ಕೆ ತೀರ್ಪನ್ನು ಕೊಡುವುದಾಗಿ ತಿಳಿಸಿದ್ದು ನ್ಯಾಯಾಲಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ.
ಮಾಡಿದೆ. ಸುಪ್ರೀಂ ಕೋರ್ಟ್ ಸಾಕಷ್ಟು ಬಾರಿ ಹೇಳಿದ್ರೂ ಕೂಡ ಕೋರ್ಟ್ ಆದೇಶವನ್ನು ಧಿಕ್ಕರಿಸಿದ ಪತಂಜಲಿ ಸಂಸ್ಥೆ ಅಂತಿಮವಾಗಿ ನಿನ್ನೆ ಸಂಜೆ ಅಫಿಡವಿಟ್ ಅಪ್ಲೋಡ್ ಮಾಡಿತ್ತು. ಇದೇ ಸಮಯದಲ್ಲಿ ಕೊರೋನೆಲ್ಲಾ ಔಷಧಿ ಜಾಹೀರಾತು ಸಂಬಂಧ ಪತಂಜಲಿ ಸಂಸ್ಥೆಗೆ ಆಗಲೇ ಎಚ್ಚರಿಕೆ ನೀಡಲಾಗಿತ್ತು ಅಂತ ಕೇಂದ್ರ ಸರ್ಕಾರ ಕೂಡ ಪ್ರಮಾಣ ಪತ್ರವನ್ನು ಸಲ್ಲಿಸಿತ್ತು. ಪ್ರಮಾಣ ಪತ್ರ ಸಲ್ಲಿಸೋದು ಮಾಡೋದು ಇದೆಲ್ಲ ಓಕೆ, ಕ್ಷಮೆ ಕೇಳಿರ್ತಾರೆ, ನಾಳೆ ಕೋರ್ಟ್ ಅದಕ್ಕೆ ಏನು ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ನನಗೆ ಅತ್ಯಂತ ಆಶ್ಚರ್ಯ ಆಗುತ್ತಿರೋದು ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಷ್ಟು ಸ್ಪಷ್ಟವಾಗಿ ಅಷ್ಟೊಂದು ಬಾರಿ ಹೇಳಿದ ಮೇಲೂ ಅದಕ್ಕೆ ಸಂಬಂಧಿಸಿದದ್ದು ಆ ಜಾಹೀರಾತುಗಳು ಹೇಗೆ ಪ್ರಕಟವಾಗ್ತಾ ಹೋದವು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದನ್ನ ಭಾಳ ಆಶ್ಚರ್ಯ ಆಗ್ತಿದೆ ಈ ಪ್ರಕರಣದಲ್ಲಿ. ಇದು ಹೇಗೆ ಸಂಬಡಿ ಕ್ಯಾನ್ ಟೇಕ್ ಎ ಡಿಸಿಷನ್ ಲೈಕ್ ದಾಟ್? ಕೋರ್ಟ್ಗೆ ಹೋಗ್ತಿದ್ದ ಹಾಗೆ ಅದನ್ನ ತಡಿ ಕೋರ್ಟು ಹೋಗಿದೆ ಒಂದ್ಸರಿ 11 ಗಂಟೆಗೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಬಟ್ ನನಗೆ ಗೊತ್ತಾಗಲಿಲ್ಲ 11:15ವರೆಗೂ 11:15ವರೆಗೂ 12 ಗಂಟೆವರೆಗೂ ಅಂದರೆ ಕರೆಕ್ಟಪ್ಪ, ಅಕ್ಸೆಪ್ಟೆಡ್. ಬಟ್ ನನಗೆ ಗೊತ್ತೇ ಆಗಲಿಲ್ಲ, ನಾನು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ಬರಲ್ಲ. ಹಾಗೆ ಪದೇ ಸುಪ್ರೀಂ ಕೋರ್ಟಲ್ಲಿ ಅದು ಬರ್ತಾ ಇದ್ರೂ ಅದು ಹೇಗೆ ಅದು ಮಾತ್ರ ಕಂಟಿನ್ಯೂ ಆಯಿತು ಪಬ್ಲಿಷಿಂಗಲ್ಲಿ ಅನ್ನೋದು ನನಗೆ ಅರ್ಥವೇ ಆಗ್ತಿಲ್ಲ ಈ ಪ್ರಕರಣದಲ್ಲಿ. ಅದು ಹೂ ಟುಕ್ ದ ಡಿಸಿಷನ್ ಅನ್ನೋದು ಭಾಳ ಆಶ್ಚರ್ಯಕರವಾಗಿದೆ ಇದರಲ್ಲಿ. ನೋಡೋಣ ಕೋರ್ಟ್ ಏನು ಮಾಡುತ್ತೋ ಏನೋ ಮುಂದೆ, ಬಿಕಾಸ್ ವಿ ಡೋಂಟ್ ನೋ. ಬಿಕಾಸ್ ಅವ್ರು ಅಂತಿಮವಾಗಿ ಏನು ತೀರ್ಪು ಹೇಳಿಲ್ಲ. ಏನು ಫೈನೇ ಹಾಕ್ತಾರಾ, ಮತ್ತೇನಾದ್ರು ಕ್ರಮಗಳನ್ನು ತಗೋತಾರಾ? ಯಾಕಂದರೆ ಉತ್ತರಾಖಂಡದ ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಬಿಟ್ಟಾಕ್ರಪ್ಪ, ಯಾವ ರಿಸಲ್ಟ್ ಏನಾರು ಹಾಕೊಂಡೋಗ್ಲಿ, ರಾಗಿ ರುಬ್ಬೋ ಕೆಲಸ ನಮಗೇನು ತಪ್ಪಲ್ಲ, ಏನಿಲ್ಲ. ಅವ್ರವ್ರು ಬೈಕತ್ತಾರೆ, ಅವ್ರವ್ರು ಬಡ್ದಾಡ್ಕತ್ತಾರೆ, ಅವ್ರವ್ರು ತಿಂತಾರೆ, ತೇಗ್ತಾರೆ, ವಾಂತಿ ಮಾಡ್ಕತ್ತಾರೆ, ನಮ್ಮ ಹೆಸರಲ್ಲಿ ಹೋಗ್ತಾರೆ ಮನೆಗೆ. ಇದು ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ಅಲ್ವೇ? ದ್ವಿತೀಯ PUC ಪರೀಕ್ಷೆ ಬಂದಿದೆ. 6,81,070 ಮಕ್ಕಳು ಬರೆದಿದ್ರಲ್ಲ, 5 ಲಕ್ಷ ಚಿಲ್ಲರೆ ಮಕ್ಕಳು ಪಾಸಾಗಿವೆ. ಅಂದರೆ ಒಂದು 81% ಬಂದಿದೆ ರಿಸಲ್ಟು. ಹೆಣ್ಮಕ್ಕಳು ಮೇಲುಗೈ. ಓಕೆ. ಮತ್ತು 97% ಬಂದಿದೆ. ದಕ್ಷಿಣ ಕನ್ನಡಕ್ಕೆ ಫಸ್ಟ್ ರ್ಯಾಂಕ್ ಅಂತೆ, 72% ಅವ್ರಿಗೆ. ಅದು 73 ಇಟ್ಕೊಳ್ಳಿ. ಗದಗ ಕೊನೇ ಸ್ಥಾನ ಅಂತೆ, ಹೌದಾ? ವಾಣಿಜ್ಯ ವಿಭಾಗದಲ್ಲಿ ತುಮಕೂರಿನ ಜ್ಞಾನವಿ ಅನ್ನೋರಿಗೆ 597 ಬಂದಿದೆ. ವಿಜ್ಞಾನದಲ್ಲಿ ತುಮಕೂರಿನ ವಿದ್ಯಾಲಕ್ಷ್ಮಿ ಅನ್ನೋರಿಗೆ 598. ಕಲಾ ವಿಭಾಗದಲ್ಲಿ ಕೊಟ್ಟೂರಿನ ಕವಿತಾ ಮೇದಾನ್ ಅವ್ರಿಗೆ 596. ವಿಶೇಷ ಅಂದರೆ ಈ ಬಾರಿ ಅಪ್ಪ ಮಗ ಪಾಸ್ ಆಗಿದ್ದಾರೆ. ಸರಿ ಇದೆಯಲ್ಲ? ಯಾಕೆ ಸರ್ ಈ ನಮ್ಮ ಚುನಾವಣೆಯಲ್ಲ ಅಪ್ಪ ಮಕ್ಕಳು ಮಗಳು ಮೊಮ್ಮಗಳು ಮರಿ ಮಕ್ಕಳೇ ಅಲ್ವಾ ಪಾಸ್ ಆಗ್ತಿರೋದಲ್ಲ, ಅಥವಾ ಬಂದಿರೋದು. ಅವ್ರು ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ ಗೊತ್ತಿಲ್ಲ. ಇದು ಆ ಥರದ್ದಲ್ಲ, ಇದು ನಿಜವಾದ ಕತೆ. ಅದಂಗಲ್ಲ. ಇದೇನು ಬೆಂಗಳೂರು ಖಾಸಗಿ ಶಾಲೆಯಲ್ಲಿ ಓದ್ತಿದ್ದಂತೆ ಮಂಡ್ಯದ ಮೂಲದ ವರುಣ್ 20 ವರ್ಷದಿಂದ ದ್ವಿತೀಯ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ತಂದೆನ ಈ ಸರಿ ಪರೀಕ್ಷೆ ಬರೆಯೋದಕ್ಕೆ ಉತ್ತೇಜನ ಕೊಟ್ಟು ಬರೆಸ್ಬಿಟ್ಟಿದ್ದಾನೆ. ಅಪ್ಪನಿಗೆ ಮಗನೇ ಗುರು, ಅದರಂತೆ ಮಗನ ತಂದೆನೂ ಬರೆದುಬಿಟ್ಟಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಮಗ ಫಸ್ಟ್ ಕ್ಲಾಸು, ಕಲಾ ವಿಭಾಗದಲ್ಲಿ ಅಪ್ಪ ಜಸ್ಟ್ ಪಾಸು. ಎಂಥದ್ದ ಒಂದು ಪಾಸ್! ಕಾಮರ್ಸ್ ಸ್ಟೂಡೆಂಟ್ ಆರ್ಟ್ಸ್ ಸ್ಟೂಡೆಂಟ್ ಹೇಳ್ಕೊಟ್ಟಿದ್ದಾರಲ್ಲ ಸರ್. ಹೇಳ್ಕೊಟ್ಟಿರ್ತಾರೆ, ಕರೆಕ್ಟ್ ಅಲ್ಲ? ತಂದೆ ಮಗನಿಗೆ ಖುಷಿ. ಆ ಕುಶಾಲ್ ನಗರದಲ್ಲಿ ಕೂಡ್ಲು ಚಟ್ಟಳ್ಳಿನಲ್ಲಿ ತಾಯಿ ಮಗಳು ಬರೆದಿದ್ದಾರೆ. ಸಖತ್ತಾಗಿದೆ ಈ ಕಥೆನೂ. ರಿನೀಶಾ ವಿಜ್ಞಾನ ವಿಭಾಗದಲ್ಲಿ 570, ತಾಯಿ ಬೇಬಿ ರಾಣಿ ಕಲಾ ವಿಭಾಗದಲ್ಲಿ 388. ಕನ್ನಡದಲ್ಲಿ ಆ ಮಗಳಿಗೆ 96 ಅಂತೆ, ಅಮ್ಮಂಗೆ 93 ಅಂತೆ. ಅದಕ್ಕೆ ಹಳೇ ಕಾಲದಲ್ಲೇ ಫಿಲಮಲ್ಲಿ ಹಾಕಿದ್ದಿದ್ದು ಹಾಡನ್ನು, ದೊಡ್ಡವರೆಲ್ಲ ಜಾಣರಲ್ಲ ಅಂತ, ಅದಕ್ಕೆ ಹಾಕಿದ್ದಿದ್ದು ಸಾಂಗು. 25 ವರ್ಷಗಳ ಹಿಂದೆ SLC ಮುಗಿಸಿದ್ದ ಮಗಳಿಗೆ ತಾಯಿಗೆ ಮಗಳೇ ಪ್ರೇರಣೆ ಅಂತೆ. ಅನ್ಬಿಲೀವಬಲ್, ವಂಡರ್ಫುಲ್. ಅಪ್ಪ ನನ್ನ ಪ್ರಕಾರ ವೆರಿ ಗುಡ್, ಬ್ಯೂಟಿಫುಲ್. ನಾನು ಈ ಸಲ ಸೆಕೆಂಡ್ PUC ಎಕ್ಸಾಮ್ ಬರೆದಿದ್ದೀನಿ. ನಾನು ಅಪ್ಪ ಅವರು 20 ವರ್ಷ ಹಿಂದೆ ಎಕ್ಸಾಮ್ ಬರೆದಿದ್ರು ಇಂಗ್ಲೀಷ್ ಸಬ್ಜೆಕ್ಟು. ಅರೆ ಫೇಲ್ ಆಗಿತ್ತು. ಅರೆ ಈಗ ಮತ್ತೆ ನಮ್ಮ ಅಪ್ಪ ಆಸೆ ಇತ್ತು ಹಿಂಗೆ ಪಾಸ್ ಆಗಬೇಕಾಗಿತ್ತು ಅಂತ. ಅದಕ್ಕೆ ನಾನು ಹಗಲು ರಾತ್ರಿ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗ ಪಾಸ್ ಆಗಿದ್ದಾರೆ, ತುಂಬ ಖುಷಿ ಆಗ್ತಿದೆ. ನಾನು ಒಂದು 20 ವರ್ಷದಿಂದ PUC ಎಕ್ಸಾಮ್ ಬರೆದಿದ್ದೆ, ಪಾಸ್ ಆಗಿರಲಿಲ್ಲ. ಇವಾಗ ನಮ್ಮ ಮಗನ ಆಸೆ, ಅವ್ನ ಮಗನೂ ಸೆಕೆಂಡ್ PUC ಎಕ್ಸಾಮ್ ಬರೀತಾ ಇದ್ದ. ಅದರಿಂದ ನಮ್ಮ ಮಗನ ಆಸೆ, ನೀನು ಎಕ್ಸಾಮ್ ಈ ಸಲ ಬರೆದು ಪಾಸ್ ಆಗಬೇಕು ಅಂದ್ಬಿಟ್ಟು ಆಸೆ ಇತ್ತು. ಅವನು ಜೊತೆ ಕರ್ಕೊಂಡು ಸ್ಫೂರ್ತಿ ಕೊಟ್ಟು ನನಗೆಲ್ಲ ಒಂದು ಸ್ವಲ್ಪ ಮೆಟೀರಿಯಲ್ ಹೇಳ್ಕೊಟ್ಟು ಯಾವ ಥರ ಪಾಸ್ ಆಗಬೇಕು ಅಂತ ಹೇಳಿ ಈಗ ಪಾಸ್ ಆಗಿದ್ದೀನಿ. ಇಬ್ಬರು ಪಾಸ್ ಆಗಿದ್ದೀವಿ, ತುಂಬ ಖುಷಿ ಇದೆ. ಐ ಸಿ, ವಂಡರ್ಫುಲ್. ಅಪ್ಪ ಮಕ್ಕಳು ಬೆಂಗಳೂರು ಕಡೆಗೆ ಬಂದಾಗ ಒಂದ್ಸರಿ ಬರ್ರಪ್ಪ ನಿಮ್ಮನ್ನು ಮಾತಾಡಿಸ್ಬೇಕು, ನಮಗೂ ಆಸೆ ಇದೆ. ಬೆಂಗಳೂರು ಕಡೆಗೆ ಬಂದಾಗ ತಾಯಿ ಮಗಳೂ ಅಷ್ಟೇ. ದೀಸ್ ಆರ್ ಆಲ್ ವಂಡರ್ಫುಲ್ ಸ್ಟೋರೀಸ್. ಎಕ್ಸಾಮಲ್ಲಿ ಮಾರ್ಕ್ಸ್ ಕಡಿಮೆ ಬಂತು ಅಂತ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಚಿಂತೆ ಮಾಡೋದು, ಮಾರ್ಕ್ಸ್ ಕಡಿಮೆ ಆಯಿತು ಅಂತ ಇನ್ನೇನೇನೇನು ಆಲೋಚನೆಗಳನ್ನು ಬೆಳೆಸ್ಕೊಳ್ಳೋದು,
ಪ್ರಪಂಚನೇ ಮುಗಿದೋಯ್ತೇನೋ ಮಾರ್ಕ್ಸ್ ಕಡಿಮೆ ಆದರೆ ಅಂತ ಕುಸ್ತು ಹೋಗ್ಬಿಡೋದು ಅಂಥವ್ರಿಗೆಲ್ಲ ಈ ಥರದ ಕಥೆಗಳು ಸ್ಫೂರ್ತಿಯಾಗಬೇಕು. ಕಡಿಮೆ ಮಾರ್ಕ್ಸ್ ಬಂದ ತಕ್ಷಣ ಜೀವನ ಮುಗೀತು ಅಂತನೂ ಅಲ್ಲ, ಒಂದು ವೇಳೆ ಫೇಲ್ ಆಗಿಬಿಟ್ಟಿದೆ ಅಂದ ತಕ್ಷಣ ಪ್ರಪಂಚ ಎಲ್ಲ ತಲೆಕೆಳಕಾಗೋಗಿದೆ ಅಂತನೂ ಅಲ್ಲ. ದೀಸ್ ಆರ್ ಆಲ್ ಸ್ಟೋರೀಸ್ ಫಾರ್ ದ್ಯಾಟ್. ಅದಕ್ಕೆ ನಾನು ಹೇಳಿದ್ದೀನಿ. ಎಸ್. ಇನ್ನು ಕೆಲ ಬುದ್ಧಿವಂತ ಗೃಹಿಣಿಯರು ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಯುಗಾದಿ ಹಬ್ಬಕ್ಕೆ ಅಂತ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ನಿನ್ನೆ ಶಿಗ್ಗಾವಿ ಪಟ್ಟಣದ ಮಹಿಳೆ ಲತಾ ಎಂಬುವರು 17,500 ಕೊಟ್ಟು ಹೊಸ ಫ್ರಿಡ್ಜ್ ಖರೀದಿ ಮಾಡಿದ್ರು. ಭರ್ಜರಿ ಪೂಜೆ ಮಾಡಿ ಸಂಭ್ರಮಿಸಿದ್ರು. ಇಂದು ಕೂಡ ಬಳ್ಳಾರಿ ತಾಲೂಕಿನ ಸಂಗನಕಲ್ಲು ಗ್ರಾಮದ ಅರುಣ ಎಂಬಾಕೆ ಗೃಹಲಕ್ಷ್ಮಿ ಹಣದಲ್ಲಿ ಕೂಡಿಟ್ಟಿದ್ದಂತಹ 13,600 ರೂಪಾಯಿ ಕೊಟ್ಟು ಹೊಸ ಟಿವಿಯನ್ನ ಪರ್ಚೇಸ್ ಮಾಡಿದ್ದಾರೆ. ಆಲ್ ರೈಟ್. ಅದೇನು ಅವ್ರವ್ರಿಗೆ ಬೇಕಾಗಿದ್ದು ಅವ್ರು ತಗೋತಾರೆ. ಹೆಣ್ಮಕ್ಳು ಬುದ್ಧಿವಂತರು, ಸರಿ ಸರ್. ಬಿಡಿ, ಕಾಸು ಕೊಡ್ತಿರೋದು ಅದಕ್ಕೆ ಏನೋ ಒಂದು ಹೆಲ್ಪ್ ಆಗಲಿ ಅಂತನಾ? ಯಾರು ಸ್ಟಾರ್ಟ್ ಮಾಡ್ಕೊಳ್ರಿ ಅಂಗಡಿನವರು. ಗೃಹಲಕ್ಷ್ಮಿ ಕಂತು ಯೋಜನೆ, ನಿಮ್ಗೆ ಏನೇನು ಬೇಕು ತಗೊಂಡಾಗಿ ಮಂತ್ಲಿ ನಮಗೆ ಕೊಟ್ಬಿಡಿ, ಅಡ್ವಾನ್ಸ್ ಕೊಟ್ಬಿಡಿ ಅಷ್ಟೇ. ಅವ್ರು ಯಾಕಪ್ಪ 17,000 ಆಗೋವರೆಗೂ ಕಾಯ್ಕೊಂಡು ಕುತ್ಕೋಬೇಕು ಹೆಣ್ಮಕ್ಳು? ಆಸೆ ಬೇಗನೆ ಬೇಗ ತೀರ್ಸ್ರೆ. ಗೃಹಲಕ್ಷ್ಮಿ ಕಂತು ಯೋಜನೆ ಅಷ್ಟೇ. ಇತ್ತೀಚೆಗೆ ಭಾರತದ ಆಂತರಿಕ ವಿಚಾರದಲ್ಲಿ ಮೂಗು ತೋರ್ಸಕ್ಕೆ ಹೋಗೋ ಅಮೆರಿಕ ಎಲ್ಲ ಇವಾಗ ಸಿಕ್ಕಾಪಟ್ಟೆ ಹೊಗಳ್ತೇನೆ. ನೀವು ಭವಿಷ್ಯ ನೋಡಬೇಕು ಅಂದರೆ ಭಾರತಕ್ಕೆ ಬನ್ನಿ, ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಂತೆಲ್ಲ ಹೇಳಿದ್ದಾರೆ. ಆ ಜಸ್ಟಿನ್ ಟ್ರೂಡೋ, ಆ ಕೆನಡಾದು ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ, ಹಂಗೆ ಮಾಡ್ಬಿಡ್ತೀರಿ ಹಿಂಗೆ ಮಾಡಿಬಿಡ್ತೀರಿ ಅಂತ. ಈಗ ಅಲ್ಲಿ ಹೇಳಿದ್ದಾರೆ ಅವ್ರದ್ದೇ ತನಿಖಾ ಏಜೆನ್ಸಿಗಳು, ರೈ ಸುಮ್ಮನೆ ಸುಳ್ಳು ಪಳ್ಳು ಒಡ್ಕೊಂಡು ಬುಲೆಟಿನ್ ಬಿಡ್ಬೇಡ್ರಿ. ಇಲ್ಲಿ ಯಾವ ಭಾರತನೂ ಇಂಟರ್ಫಿಯರ್ ಮಾಡಿಲ್ಲ, ಏನೂ ಮಾಡಿಲ್ಲ ನಮ್ಮದು ಚುನಾವಣೆ ಮತ್ತೊಂದರಲ್ಲಿ ಅಂತ ಹೇಳಿದ್ದಾರೆ. ಶಂಕ್ರೀದ್ ಬಿದ್ದರೆ ತೀರ್ಥ ಆ ಗಿರಾಕಿಗೆ. ಇನ್ನು ಅಮೇರಿಕಾ ಕೆನಡಾ ಮತ್ತೊಬ್ಬರು ಮಗದೊಬ್ಬರು ಸರ್ಟಿಫಿಕೇಟ್ ಕೊಡೋಕೆ ಇವ್ರೇನು ISI ಸ್ಟ್ಯಾಂಡರ್ಡ್ ಸಂಸ್ಥೆನ? ಇವ್ರ ದೇಶದಲ್ಲಿ ಆನೆ ಸತ್ತು ಬೀಳ್ತಾ ಇದೆ, ನಮಗೆ ಬಂದು ಹೇಳ್ತಾರೆ. ಒಂದನ್ನು ನೆನಪಿಟ್ಕೊಳ್ಳಿ, ಈ ದೇಶದಲ್ಲಿ ರಾಜಕಾರಣದಲ್ಲಿ ಏನೇ ಅಪೋಸಿಷನ್ ಇರ್ಬೋದು, ಏನೇ ಬಡ್ದಾಡ್ಬೋದು, ಏನೇ ತೆಗಳ್ಬೋದು, ಏನೇ ಹೊಡೆದಾಡ್ಬೋದು, ಏನೇ ಆಗ್ಬೋದು, ಆದರೆ ಪ್ರಜಾಪ್ರಭುತ್ವ ಮಾತ್ರ ಗಟ್ಟಿಯಾಗಿದೆ. ಅದನ್ನು ಯಾವನೂ ಅಲ್ಲಿಗೆಳೆಯೋಕ್ಕಾಗಲ್ಲ ಈ ದೇಶದಲ್ಲಿ. ಅದನ್ನು ಜ್ಞಾಪಕ ಇಟ್ಕೋಬೇಕು ಇವರು. ಎಸ್. ತಮಿಳುನಾಡಿನ ತಿರುಮಂಗಲಂನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದು ಡಿವೈಡರ್ಗೆ ತಗುಲಿ ಅಲ್ಲಿಂದ ಮತ್ತೊಂದು ರಸ್ತೆ ಬದಿಗೆ ಹಾರಿದ ಘಟನೆ ನಡೆಯಿತು. ಘಟನೆಯಲ್ಲಿ ಬೈಕ್ ಸವಾರ ಮತ್ತು ಕಾರ್ನಲ್ಲಿದ್ದ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ರಸ್ತೆ ಬದಿಯಲ್ಲಿದ್ದ ಒಬ್ಬರು ಮಾತ್ರ ಅಚ್ಚರಿಯ ರೀತಿಯಲ್ಲಿ ಬದುಕೊಂಡಿದ್ದಾರೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರೋದು ಹೀಗೆ. ಭಾಳ ಜಾಗರೂಕತೆ ಇದ್ದಂಗಿದೆ. ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ಬಂದುಬಿಟ್ಟು ಎಕ್ಸ್ಟ್ರೀಮ್ ರೈಟ್ಗೆ 6 ಲೇನ್ ಕ್ರಾಸ್ ಮಾಡ್ತೀವಿ ಅಂತಂದರೆ ಹಾರ್ಕೊಂಡು ಹೆಂಗಿರ್ಬೇಕು ಲೆಕ್ಕಾಚಾರ. ಸೋ ಮಚ್